ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಶುಭ ಮೊನೋಲಾಗ್ಸ್. ಫ್ರೆಂಡ್ಸ್, ಇವತ್ತು ನನ್ನ ವೆಯ್ಟ್ ಲಾಸ್ ಜರ್ನಿಯ ಡೇ 31 ಆಗಿರುತ್ತೆ. ಹಾಗಾಗಿ ಇದು ಸಂಡೇ ವಿಡಿಯೋ ಆಗಿರುತ್ತೆ. ನಾನೇನು ಒಂದು 2 ಡೇಸ್ ಬಿಫೋರ್ ವೀಡಿಯೋಸ್ಗಳಿರುತ್ತೆ, ಒಂದಾದಮೇಲೆ ಒಂದು ಅದನ್ನು ಆರ್ಡ್ರ್ ಪ್ರಕಾರ ಏನೋ ಒಂದು ಅಪ್ಲೋಡ್ ಮಾಡ್ಕೊಂಡು ಬರ್ತೀನಿ. ಹಾಗಾಗಿ ಇದು ಸಂಡೇ ವಿಡಿಯೋ ಆಗಿರುತ್ತೆ. ಚಿಂಟು ಮತ್ತು ನಮ್ಮ ಮನೆಯವ್ರಿಗಿಬ್ರಿಗೂ ರಜೆ ಇರೋದ್ರಿಂದ ನಾನು ಕೂಡ ಸ್ವಲ್ಪ ಲೇಟಾಗಿ ಎದ್ದೆ. ಅಂದರೆ ನನಗೂ ಕೂಡ ತುಂಬಾ ಕೆಮ್ಮು ಜಾಸ್ತಿ ಆಗಿತ್ತು. ಬೆಳಿಗ್ಗೆ ಎದ್ದು ಸ್ವಲ್ಪ ಬಟ್ಟೆ ಎಲ್ಲ ವಾಶ್ ಮಾಡೋದಿತ್ತು, ಅದೆಲ್ಲ ವಾಶ್ ಮಾಡಿ ಇನ್ನೂ ಕೂಡ ಮನೆಯೆಲ್ಲ ಒರೆಸಿರಲಿಲ್ಲ. ಅಂದರೆ ಸಂಡೇ ವಾರ ಇರೋದ್ರಿಂದ ಮನೆಯೆಲ್ಲ ಕ್ಲೀನ್ ಮಾಡಿರಲಿಲ್ಲ. ಫಸ್ಟಿಗೆ ತಿಂಡಿ ಮಾಡಿ ಇಟ್ಬಿಡೋಣ, ಅದಾದಮೇಲೆ ಮನೆಯನ್ನು ಕ್ಲೀನ್ ಮಾಡಿಕೊಂಡು ದೇವ್ರ ಪೂಜೆ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ನಾನಿಲ್ಲಿ ಅಕ್ಕಿ ರೊಟ್ಟಿ ಮತ್ತು ಕುಂಬಳಕಾಯಿ ಪಲ್ಯನ ಮಾಡ್ತಾಯಿದ್ದೀನಿ. ಅಂದರೆ ನನ್ನ ಫೇವ್ರೆಟ್ಟು ಕುಂಬಳಕಾಯಿ ಪಲ್ಯನ ಮಾಡ್ತಾಯಿದ್ದೀನಿ. ನಿನ್ನೆ ನೈಟೇ ಕುಂಬಳಕಾಯಿಯನ್ನು ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿದ್ವಿ. ಇನ್ನು ಬೆಳಗ್ಗೆ ಎದ್ದು ಕಟ್ ಮಾಡೋದಕ್ಕಾಗಲ್ಲ ಅಂಥೇಳಿ ಇನ್ನೇನು ಜಸ್ಟ್ ಒಗ್ಗರಣೆ ಮಾಡ್ಕೊಳ್ಳೋದಷ್ಟೇ. ಅಂದರೆ ಈರುಳ್ಳಿ, ಹಸಿಮೆಣ್ಸಿನ್ಕಾಯಿ ಇದೆಲ್ಲ ಹಾಕ್ಕೊಂಡು ಒಗ್ಗರಣೆ ಮಾಡ್ಕೊಳ್ಳೋದಷ್ಟೇ. ಹಾಗಾಗಿ ನಾನಿಲ್ಲಿ ಅಕ್ಕಿ ರೊಟ್ಟಿ ಮಾಡ್ಕೊಬಿಡೋಣ ಅಂಥೇಳಿ ಸ್ವಲ್ಪ ಹೊರಗೆ ಹೋಗೋದಿತ್ತು, ಅಂದರೆ ಮಂಡ್ಯಗೆ ಹೋಗಬೇಕಿತ್ತು. ಚಿಂಟುದು ಬರ್ತಡೇ ಇರೋದ್ರಿಂದ ಅವನಿಗೆ ಸ್ವಲ್ಪ ಶಾಪಿಂಗ್ ಮಾಡೋದಿತ್ತು. ಅಂದರೆ ಜಾಸ್ತಿ ಏನಿಲ್ಲ, ಅವನಿಗೇನು ಬಟ್ಟೆ ತೊಗೊಳ್ಬೇಕಿತ್ತಲ್ಲ, ಹಾಗಾಗಿ ಬಟ್ಟೆ ತೊಗೊಳ್ಳೋಣ ಅಂತ ಹೇಳ್ಬಿಟ್ಟು ನಾವು ಕೂಡ ಹೊರಗೆ ಹೋಗಬೇಕಿತ್ತು. ಹೆಂಗೋ ಸಂಡೇ ಆಗಿರೋದ್ರಿಂದ ಸರಿ ಹೋಗುತ್ತೆ. ಇನ್ನೇನು ಒಂದು 2 ಡೇಸ್ ಬಿಟ್ಕೊಂಡು ಅವ್ನ ಬರ್ತಡೇ ಇದೆಯಲ್ಲ, ಸರಿ ಹೋಗುತ್ತೆ ಅಂತ ಹೇಳ್ಬಿಟ್ಟು ಇನ್ನು ಬೆಳಗಿನ ತಿಂಡಿನ ಮುಗಿಸ್ಕೊಂಡು ಮನೆಯೆಲ್ಲ ಕ್ಲೀನ್ ಮಾಡಿ ಸ್ನಾನ ಮಾಡ್ಕೊಂಡು ರೆಡಿ ಆಗೋಣ ಅಂತ ಹೇಳ್ಬಿಟ್ಟು ತಿಂಡಿಗೆ ಅಕ್ಕಿ ರೊಟ್ಟಿನ ಮಾಡ್ಕೊತಾ ಇದ್ದೀನಿ. ಮತ್ತು ನನಗಂತೂ ಸಿಕ್ಕಾಪಟ್ಟೆ ಕೆಮ್ಮಿರೋದ್ರಿಂದ ಟ್ಯಾಬ್ಲೆಟ್ ತೊಗೊಡಿ ಅಂತ ಅಂದ್ರೂ ಕೂಡ ನಮ್ಮ ಮನೆಯವ್ರು ಟ್ಯಾಬ್ಲೆಟ್ನೇ ತೊಗೊಡ್ತಾಯಿಲ್ಲ. ಆಲ್ರೆಡಿ ತೋರಿಸಿ ಇಂಜೆಕ್ಷನ್ನು ಟ್ಯಾಬ್ಲೆಟು ಎಲ್ಲ ತೊಗೊಂಡಿದ್ದೀನಿ. ಬಟ್ ಪದೇ ಪದೇ ಟ್ಯಾಬ್ಲೆಟ್ಸ್ನ ತೊಗೋತಾಯಿತ್ತು ಅಂದರೆ ಸೈಡ್ ಎಫೆಕ್ಟ್ಸ್ ಆಗುತ್ತೆ, ಬೇಡ ಮನೆ ಮದ್ದಲ್ಲೇ ಕಡಿಮೆ ಮಾಡ್ಕೊ ಅಂತ ಹೇಳ್ತಾನೆ ಇದ್ದರು. ಹಾಗಾಗಿ ಇವತ್ತು ಮೆಣಸಿನ ಕಾಫಿ ಮಾಡಿಕೊಂಡು ಕುಡಿತಾ ಇದ್ದೀನಿ. ಸ್ವಲ್ಪ ರಿಲೀಫ್ ಸಿಗುತ್ತೆ ಕೆಮ್ಮಿಗೆಲ್ಲ ಅಂತ ಹೇಳ್ಬಿಟ್ಟು. ಇನ್ನು ಮೆಣಸಿನ ಕಾಫಿ ಮಾಡ್ಕೊಳ್ಳೋದಕ್ಕೆ ಮೆಣಸು, ಲವಂಗ ಮತ್ತು ಏಲಕ್ಕಿ, ಅದಕ್ಕೆ ಸ್ವಲ್ಪ ಶುಂಠಿನ ಜಜ್ಜಿ ನಾವೇನು ಒಂದು ಕಾಫಿ ಮಾಡ್ಕೋತೀವಲ್ಲ ನೀರಿಟ್ಟು ಅದನ್ನೆಲ್ಲ ಹಾಕಿ ಚೆನ್ನಾಗಿ ಕುದಿಯೋದಕ್ಕೆ ಬಿಟ್ಬಿಡಬೇಕು. ಅದು ಚೆನ್ನಾಗಿ ಕುದ್ದು ನಾವೇನೊಂದು ನೀರನ್ನು ಹಾಕ್ಕೊಂಡಿರ್ತೀವಿ ಅದು ಅರ್ಧದಷ್ಟು ಕುದ್ದು ಅದೆಲ್ಲ ಆವಿಯಾಗಿರಬೇಕು. ಅದಾದ ನಂತರ ನಾನು ಅದಕ್ಕೆ ಸ್ವಲ್ಪ ಬೆಲ್ಲದ ಪುಡಿನ ಹಾಕೋತೀನಿ. ಸಕ್ಕರೆ ಹಾಕೋಕ್ಕೆ ಹೋಗಬಾರ್ದು, ಬೆಲ್ಲ ಇಲ್ಲಾಂದರೆ ಬೆಲ್ಲದ ಪುಡಿನ ಯಾವುದಾದ್ರೂ ಒಂದನ್ನು ಹಾಕ್ಕೊಂಡು ಅದು ಕೂಡ ಚೆನ್ನಾಗಿ ಬೆಂದ ಮೇಲೆ ಅದಕ್ಕೆ ನಾನು ಹಾಲನ್ನ ಹಾಕ್ಕೊಂಡು ಕುದಿಸ್ಕೊಂಡು ಸೋದಿಸ್ಕೊಂಡು ಕುಡಿತೀನಿ. ಎಷ್ಟು ರಿಲೀಫ್ ಸಿಗುತ್ತೆ ಗೊತ್ತಾ, ತುಂಬಾ ಚೆನ್ನಾಗಿರುತ್ತೆ. ಮತ್ತು ಫ್ರೆಂಡ್ಸ್, ಇವತ್ತು 31st ಒಂದು ಜರ್ನಿಯ ವಿಡಿಯೋ ಆಗಿರೋದ್ರಿಂದ ನಾನು 30 ಡೇಸಲ್ಲಿ ಎಷ್ಟು ವೆಯ್ಟ್ ರಿಡ್ಯೂಸ್ ಆಗಿದ್ದೀನಿ ಅಂತ ಹೇಳ್ಬಿಟ್ಟು ವಿಡಿಯೋ ಮಾಡ್ಕೋಬೇಕಾಗಿತ್ತು. ಅಂದರೆ ವೆಯ್ಟ್ ಚೆಕ್ ಮಾಡಿ ವಿಡಿಯೋ ಮಾಡ್ಕೋಬೇಕಾಗಿತ್ತು, ಬಟ್ ಮರ್ತುಬಿಟ್ಟಿದ್ದೆ. ಆ ಮೆಣಸಿನ ಕಾಫಿ ಮಾಡ್ತಾಯಿದ್ನಲ್ಲ, ಇನ್ನೇನು ಕುಡಿಬೇಕಿತ್ತು, ಅಷ್ಟರಲ್ಲಿ ಅದನ್ನು ಬೇಯಕ್ಕೆ ಇಟ್ಬಿಟ್ಟು ಆ ವಿಡಿಯೋ ಮಾಡ್ಕೊಳ್ಳೋಣ ಅಂದರೆ ನನ್ನ ವೆಯ್ಟ್ ಎಷ್ಟಿದೆ ಅನ್ನೋದನ್ನ ಚೆಕ್ ಮಾಡಿಕೊಂಡು ಅದಾದ ನಂತರ ಕುಡಿಯೋಣ. ಇನ್ನು ಖಾಲಿ ಹೊಟ್ಟೆಯಲ್ಲಿ ಮಾಡಬೇಕು, ಅದೆಲ್ಲ ಕುಡಿದ್ರೆ ಸ್ವಲ್ಪ ವೆಯ್ಟ್ ಚೆಕ್ ಮಾಡೋಕ್ಕಾಗಲ್ಲ ಅಂತ ಹೇಳ್ಬಿಟ್ಟು ಇಲ್ಲಿ ಬಂದು ವೆಯ್ಟ್ ಚೆಕ್ ಮಾಡ್ಕೋತಾ ಇದ್ದೀನಿ. ನೋಡ್ತಾ ಇರ್ಬೋದು ನಾನು ಯಾವ ಮೆಥಡಲ್ಲಿ ಅಂದರೆ ಸ್ವಲ್ಪ ಒಂದು ಸಲ ನಿಂತು ಅದಾದ ನಂತರ ಇನ್ನೊಂದು ಸಲ ನಿಂತು ವೆಯ್ಟ್ ಚೆಕ್ ಮಾಡ್ಕೋತಾ ಇದ್ದೀನಿ. ಅಂದರೆ ನನ್ನ ವೆಯ್ಟು 80.80 ತೋರಿಸ್ತಿದೆ. ಅಂದರೆ 80 kg 800 ಗ್ರಾಮ್ ಇದೆ. ಮತ್ತು ಇನ್ನೊಂದು ಸಲ ಚೆಕ್ ಮಾಡ್ಕೋತಾ ಇದ್ದೀನಿ, ನೋಡ್ತಾ ಇರ್ಬೋದು ನೀವು 80 kg 800 ಗ್ರಾಮ್ ಇದೆ. ಅಂದರೆ ನನ್ನ ವೆಯ್ಟ್ ಇದ್ದಿದ್ದು 85.80, ಅಂದರೆ 85 kg 800 ಗ್ರಾಮ್ ಇತ್ತು. ಅಲ್ಲಿಗೆ ನನ್ನ ವೆಯ್ಟು 5 kg ಕಮ್ಮಿಯಾಗಿದೆ. ಅಂದರೆ 1 ತಿಂಗಳಿಗೆ ಜಾಸ್ತಿ ಏನೂ ಎಫರ್ಟ್ ಹಾಕಿಲ್ಲ ನಾನು. ನನಗೆ ಗೊತ್ತು ನಾನೇನು ಎಫರ್ಟ್ ಹಾಕಿದ್ದೀನಿ. ನಾನೇನು ಜಸ್ಟ್ ವೀಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ ಅಷ್ಟೇ ನಾನು ಮಾಡ್ಕೋತಾ ಇರೋದು, ಎಕ್ಸ್ಟ್ರಾ ಏನು ಮಾಡ್ಕೋತಾ ಇಲ್ಲ. ಫುಡ್ಡಲ್ಲೂ ಅಷ್ಟೇ, ನಾನು ಏನು ತೊಗೊಂಡಿದ್ದೀನಿ ಅಷ್ಟೇ ತಿಂತಾ ಇರೋದು. ಎಕ್ಸಸೈಸ್ ಮಾಡಿತ್ತು ಅಂದರೆ ಮಾಡಿದ್ದೀನಿ, ವಾಕ್ ಮಾಡಿತ್ತು ಅಂದರೆ ಮಾಡಿದ್ದೀನಿ ಅಂತಲೇ ಹೇಳ್ತಾ ಇದ್ದೀನಿ. ಬಟ್ ಈಗ ಸ್ವಲ್ಪ ಹೆಲ್ತ್ ಪ್ರಾಬ್ಲಮ್ ಇರೋದ್ರಿಂದ ಅಷ್ಟಾಗಿ ಎಕ್ಸಸೈಜು ವಾಕನ್ನ ಮಾಡ್ತಾಯಿಲ್ಲ. ಇನ್ನೂ ಸ್ವಲ್ಪ ಹುಷಾರು ತಪ್ಪಿತು ಅಂದರೆ ಫುಡ್ಡೂ ಕೂಡ ನಾನು ರೊಟೀನ್ನ ಮಾಡ್ಕೊಳಕ್ಕಾಗಲ್ಲ, ಫುಡ್ ಕಂಟ್ರೋಲು ಕೂಡ ಮಾಡ್ಕೊಳಕ್ಕಾಗಲ್ಲ ಹುಷಾರು ತಪ್ಪಿಬಿಟ್ರೆ ತೀರಾ ಅಂತ ಹೇಳ್ಬಿಟ್ಟು ಸ್ವಲ್ಪ ವಾಕು ಎಕ್ಸಸೈಸ್ನ ಅವಾಯ್ಡ್ ಮಾಡಿದ್ದೀನಿ ಹೊರತು ಫುಡ್ಡನ್ನು ಮಾತ್ರ ಎಲ್ಲೂ ನಾನು ಬಿಟ್ಕೊಟ್ಟಿಲ್ಲ. ಯಾವುದೇ ಒಂದು ಚೀಟ್ ಮೀಲು ಕೂಡ ಮಾಡಿಲ್ಲ ನಾನು. ಹಾಗಾಗಿ ಇಲ್ಲಿವರೆಗೂ ಯಾರಿರ್ತಾರೆ ಒಂದು 30 ಡೇಸ್ ಕಂಟಿನ್ಯೂಸ್ ಆಗಿ ಒಂದು ರೈಸ್ ತಿಂದೇನೆ, ಒಂದು ಚೀಟ್ ಮೀಲ್ ಮಾಡ್ದೇನೆ, ಒಂದು ಎಣ್ಣೆಯಲ್ಲಿ ಕರೆದಿರ್ತಕ್ಕಂಥ ಏನು ಫುಡ್ಡನ್ನು ತಿಂದೇನೆ ಯಾರು ಕೂಡ ಇರಲ್ಲ.
ನಾನು ಯಾವುದೇ ರೀತಿಯ ಒಂದು ಕರ್ದ ಐಟಮ್ಮು ಮತ್ತು ಬೇಕ್ರಿ ಐಟಮ್ಮು ಯಾವುದು ಕೂಡ ಏನು ತಿಂದಿಲ್ಲ. ಇನ್ನು ಮಧ್ಯದಲ್ಲಿ ಕಾಫಿ ಒಂದು ವೀಕ್ಲಿ 1-2 ಟೈಮು ತೊಗೊಂಡಿದ್ದೀನಿ. ಅದನ್ನು ಕೂಡ ಹೇಳಿದ್ದೀನಿ ತೊಗೊಂಡಿದ್ದೀನಿ ನಾನು ಅಂತ. ಅಂದರೆ ಸ್ವಲ್ಪ ಚಳಿ ಅಲ್ವಾ, ಕಾಫಿ ಯಾರಿಗೆ ಕುಡಿದು ಅಭ್ಯಾಸ ಇರುತ್ತೆ, ಈ ಚಳಿಲಿ ಅದು ಕೇಳುತ್ತೆ ನಮಗೆ ಕುಡಿಬೇಕು ಅಂತ ಕ್ರೇವಿಂಗ್ ಆಗುತ್ತೆ ಕೆಲವೊಂದು ಸಲ. ಮತ್ತು ತಲೆನೋವೇನಾದರೂ ಬಂತು ಅಂದರೆ ಸ್ವಲ್ಪ ರಿಲೀಫ್ಗೋಸ್ಕರ ಅಷ್ಟೇ ತೊಗೊಂಡಿದ್ದು. ಹಾಗಾಗಿ ಇಲ್ಲಿ ನಾನು ಒಂದು ಮೆಣಸಿನ ಕಾಫಿನ ಮಾಡ್ಕೋತಾ ಇದ್ದೀನಿ. ಅದಕ್ಕೂ ಕೂಡ ಹಾಲು ಮತ್ತು ಬೆಲ್ಲನ ಸೇರಿಸಿದ್ದೀನಿ. ನನಗಂತೂ ಸಿಕ್ಕಾಪಟ್ಟೆ ಕೆಮ್ಮಿತ್ತು, ಹಾಗಾಗಿ ಮಾಡ್ಕೊಂಡು ಕುಡಿಲೇಬೇಕು ಅಂತ ಅನ್ನಿಸ್ಬಿಟ್ಟಿತ್ತು. ಅದನ್ನು ಕುಡಿದ್ಮೇಲೆ ಪರವಾಗಿಲ್ಲ, ತುಂಬಾ ರಿಲೀಫ್ ಅಂತ ಅನ್ನಿಸ್ತು ಗಂಟ್ಲಿಗೆಲ್ಲ. ಕುಡಿತಾ ಅದರದ್ದು ಏನೋ ಒಂಥರ ಇನ್ನೂ ಒಂದಷ್ಟು ಇದ್ರೂ ಕುಡಿಯೋಣ ಅನ್ನುವಷ್ಟು ರಿಲೀಫ್ ಸಿಗುತ್ತೆ. ಅಂದರೆ ಜಾಸ್ತಿನೂ ಕೂಡ ಕುಡಿಯೋಕ್ಕೆ ಹೋಗಬಾರ್ದು. 2 ಡೇಸ್ಗೊಂದ್ಸಲ ಮಾಡ್ಕೊತು ಅಂದರೆ ಬೆಟರು. ಡೈಲಿ ಕುಡಿತು ಅಂತ ಅಂದರೆ ಮೆಣಸು ಲವಂಗ ಹಾಕಿರೋದ್ರಿಂದ ಸ್ವಲ್ಪ ಗಂಟಲೆಲ್ಲ ಉರಿ ಬರೋದು, ಹೊಟ್ಟೆ ಉರಿ ಬರೋದು, ಗ್ಯಾಸ್ಟ್ರಿಕ್ ಥರ ಆಗಿಬಿಡುತ್ತೆ. ಹಾಗಾಗಿ ನಾನು ಮಾಡ್ಕೊಂಡಿದ್ದೀನಿ ಇವತ್ತು. ಇನ್ನು ಇದಕ್ಕೇ ಕಮ್ಮಿ ಆದರೆ ಸಾಕು ಅಂತ ಅನ್ನಿಸ್ಬಿಟ್ಟಿದೆ, ಇನ್ನು ಕೆಮ್ಮಕ್ಕಾಗಲ್ವಲ್ಲ. ಹಾಗಾಗಿ ಇನ್ನು ಬೆಳಗಿನ ತಿಂಡಿಗೆ ನಾನು ಕೂಡ ರೆಡಿಯಾಗಬೇಕಾಗಿತ್ತು. ಹೊಟ್ಟೆ ಹಸಿವು ಕೂಡ ಆಗ್ತಾಯಿತ್ತು. ನಮ್ಮ ಮನೆಯವ್ರು ಸ್ನಾನಕ್ಕೆ ಹೋಗಿದ್ರು ಅಂತ ಹೇಳ್ಬಿಟ್ಟು, ನೀವು ಸ್ನಾನ ಮಾಡ್ಬಿಟ್ಟು ಬನ್ನಿ ಆರಾಮಾಗಿ, ನಾನು ಚಿಂಟು ತಿಂಡಿ ತಿನ್ಕೋತೀವಿ ಅಂದ್ಬಿಟ್ಟು ಅಷ್ಟರಲ್ಲಾಗಲೇ ನಮ್ಮ ಅತ್ತೆದು ಕೂಡ ತಿಂಡಿ ಆಗಿಬಿಟ್ಟಿತ್ತು. ಅವರು ಕಾಯಲ್ಲ, ಅವ್ರಿಗೂ ಊಟ ಟೈಮ್ ಬಂತು ಅಂದಾಗ ಅವ್ರದ್ದು ಬೆಳಗ್ಗೆ ಮಧ್ಯಾಹ್ನದ ಏನಿದೆ ಸಂಜೆದು ಅದನ್ನು ಮಾಡ್ಕೊಬಿಡ್ತಾರೆ. ಇನ್ನು ನಾನು ಚಿಂಟು ರೊಟ್ಟಿ ಹಾಕ್ಕೊಂಡು ತಿನ್ಕೊಳ್ಳೋಣ, ಅವ್ರಿಗೆ ಇನ್ನೊಂದು ಸಲ ಮಾಡಿಕೊಟ್ರಾಯ್ತು ರೊಟ್ಟಿನ ಅಂತ ಹೇಳ್ಬಿಟ್ಟು ನಾನು ಕೂಡ ತಿಂದು ಸ್ನಾನ ಮುಗಿಸ್ಕೊಳ್ಳೋಣ. ಅದಾದ ನಂತರ ಆಮೇಲೆ ರೆಡಿಯಾಗಕ್ಕೆ ಸರಿ ಹೋಗುತ್ತೆ ಅಂತೇಳಿ ಇಲ್ಲಿ ನಾನು ಅವನಿಗೂ ಕೂಡ ರೊಟ್ಟಿನ ಹಾಕ್ಕೊಟ್ಬಿಟ್ಟು ನಾನು ಕೂಡ ಹಾಕ್ಕೊಂಡು ತಿಂತಾಯಿದ್ದೀನಿ. ಇನ್ನು ಫ್ರೆಂಡ್ಸ್, ನೀವು ನೋಡಿದ್ರಲ್ಲ ನನ್ನ ವೆಯ್ಟ್ ಲಾಸ್ ಜರ್ನಿಲಿ ನಾನು ಎಷ್ಟು ವೆಯ್ಟ್ನ ಕಮ್ಮಿ ಮಾಡ್ಕೊಂಡಿದ್ದೀನಿ ಅಂತ. ನನಗೆ ಸ್ವಲ್ಪ ಹೆಲ್ತ್ ಪ್ರಾಬ್ಲಮ್ ಆಗಿರೋದ್ರಿಂದ ಅಷ್ಟೇ, ಇನ್ನು ನನಗೆ ಇನ್ನೂ ಎಫರ್ಟಾಗಿ ಮಾಡಬೇಕು ಅಂದರೆ ಇನ್ನೂ ಕೂಡ ಶ್ರಮ ಬಿದ್ದು ನನ್ನ ಒಂದು ಜರ್ನಿನ ಮಾಡ್ಕೋಬೇಕು. ನನಗೆ ತುಂಬಾ ಎಲ್ಲ ಹಿಪ್ಸೆಲ್ಲ ಜಾಸ್ತಿನೇ ಕಾಣಿಸ್ತಾ ಇದೆ, ಕಡಿಮೆ ಆಗ್ತಾಯಿಲ್ಲ ಅಂತ ಅನ್ನಿಸ್ತಿದೆ. ಹಾಗಾಗಿ ಅದನ್ನೆಲ್ಲ ಕರಗಿಸ್ಕೋಬೇಕು. ಇನ್ನೂ ತುಂಬಾ ಇದೆ ನನ್ನದು ಜರ್ನಿ, ಹಾಗಾಗಿ ಮಾಡ್ಕೊಳ್ಳೋಣ ನಿಧಾನವಾಗಿ ಅಂತ ಹೇಳ್ಬಿಟ್ಟು ನಾನು ಸ್ವಲ್ಪ ರಿಲೀಫ್ ಆಗಲಿ ಅಂತೇಳಿ ಕುಂಬಳಕಾಯಿ ಪಲ್ಯದ ಜೊತೆಗೆ ಒಂದು ಅರ್ಧ ರೊಟ್ಟಿ ಮತ್ತು ಅದಕ್ಕೆ ಸ್ವಲ್ಪ ಉಪ್ಸಾರಿನ ಖಾರ ಮತ್ತು ಹುಚ್ಚಳೆಣ್ಣೆನ ತಗೊಂಡು ಇಲ್ಲಿ ಒಂದು ರೊಟ್ಟಿನ ತಿನ್ನೋಣ ಅಂತ ಅಂದ್ಕೊಂಡು ಎಲ್ಲನೂ ತಟ್ಟೆಗೆ ಇಟ್ಕೋತಾ ಇದ್ದೀನಿ. ಮತ್ತು ಫ್ರೆಂಡ್ಸ್, ನಾನು ವೆಯ್ಟ್ ಲಾಸ್ ಜರ್ನಿನ ಸ್ಟಾರ್ಟ್ ಮಾಡಿಕೊಂಡು ಆವಾಗ ತುಂಬಾ ಎಕ್ಸಸೈಸ್ಗಳನ್ನ ಮಾಡಿ ಹಿಪ್ಸ್ ಎಲ್ಲ ಕರಗೋದಕ್ಕೋಸ್ಕರ ಹಿಪ್ಸ್ ಎಕ್ಸಸೈಸ್ ಎಲ್ಲ ಮಾಡ್ಕೋತಿದ್ದೆ ತುಂಬಾ. ಅದಾದಮೇಲೆ ನಾನೇನು ಮಧ್ಯದಲ್ಲಿ ಬಿಟ್ಬಿಟ್ಟೆ. ಬಿಟ್ಟಾದಮೇಲೆ ವೆಯ್ಟ್ ಗೇನ್ ಆಗ್ತಾ ಬಂದನಲ್ಲ, ಆವಾಗ ನನಗೆ ತುಂಬಾ ಹಿಪ್ಸ್ ಜಾಸ್ತಿ ಇದೆ, ಅಂದರೆ ನನ್ನ ಸೊಂಟದಿಂದ ಕೆಳಭಾಗ ಎಲ್ಲ ತುಂಬಾ ಜಾಸ್ತಿ ಇದೆ ಅಂತೆಲ್ಲ ಅನ್ನಿಸ್ತಿತ್ತು. ಏನಕ್ಕೆ ಇಷ್ಟು ಸಡನ್ನಾಗಿ ಇಷ್ಟು ದಪ್ಪ ಆಗ್ಬಿಡ್ತು, ಕೈಕಾಲೇನೂ ಅಷ್ಟು ದಪ್ಪ ಅಂತ ಅನ್ನಿಸ್ತಾ ಇಲ್ಲ. ಆ ಭಾಗ ಹಿಪ್ಸ್ ಭಾಗ ಅಂದರೆ ಸೊಂಟದಿಂದ ಕೆಳಭಾಗ ಏನಕ್ಕೆ ಅಷ್ಟು ದಪ್ಪ ಅನ್ನಿಸ್ತಾ ಇದೆ ನಮಗೆ, ಏನಕ್ಕೆ ಅಂತ ತುಂಬಾ ಥಿಂಕ್ ಮಾಡ್ತಾನೇ ಇದ್ದೆ. ಆಮೇಲೆ ಫ್ಲಾಶ್ ಆಯಿತು ನನಗೆ. ಏನಕ್ಕೆ ಅಂತ ಅಂದರೆ, ನನಗೆ ಆಲ್ಮೋಸ್ಟ್ ಹೆಣ್ಮಕ್ಳಿಗೆ ಹೊಟ್ಟೆ ಮತ್ತು ಹಿಪ್ಸು ಸೈಡ್ ಫುಲ್ಲು ನಮ್ಮ ಹೊಟ್ಟೆ ಕೆಳಭಾಗದ್ದು ಏನು ರೌಂಡ್ ಇದೆ ಅಂದರೆ ಸೊಂಟದ ಸುತ್ತಳತೆ, ಅದೇನು ಟಯರ್ ಅಂತ ಅಂತೀವಿ, ಅದು 3 ಜಾಸ್ತಿ ಆಗಿಬಿಡುತ್ತೆ. ಹೊಟ್ಟೆ, ಸೊಂಟದ ಸುತ್ತಳತೆಯ ಟಯರು, ಆ ಟಯರ್ ಕೆಳಗಡೆನ ಅಂದರೆ ಬೆನ್ನಿನ ಹಿಂದೆ ಭಾಗ ಹಿಪ್ಸ್ ಏನು ಹೇಳ್ತೀವಲ್ಲ ಅದು ಜಾಸ್ತಿ ಇರುತ್ತೆ ಹೆಣ್ಮಕ್ಳಲ್ಲಿ. ಇನ್ನು ಕೆಲವೊಬ್ಬರಿಗೆ ತೋಳೆಲ್ಲ ದಪ್ಪ ಇರುತ್ತೆ. ಹಂಗಾಗಿ ಅದು ಜಾಸ್ತಿ ಇರೋದ್ರಿಂದ ನಾನೇನು ಮಾಡಿದ್ದೆ ಅಂತ ಅಂದರೆ, ಅದಕ್ಕೋಸ್ಕರನೇ ಎಕ್ಸಸೈಸ್ಗಳು ಬರುತ್ತೆ, ಅದನ್ನು ತುಂಬಾ ಮಾಡಿದೆ. ಅಂದರೆ ಆ ವರ್ಕೌಟ್ಗಳೆಲ್ಲ ತುಂಬಾ ಮಾಡಿದೆ. ಹಾಗಾಗಿ ಅದನ್ನು ಬಿಟ್ಬಿಟ್ನಲ್ಲ. ಯಾವಾಗ ಬಿಟ್ಟೆ ನಾನು, ಅದು 1 to ಡಬಲ್ ಆಗೋಯಿತು. ಅಂದರೆ ನಂದೇನು ಹಿಪ್ಸ್ ಇದೆ ಅಷ್ಟು ಇರಲಿಲ್ಲ ನಾನು ಸ್ಟಾರ್ಟ್ ಮಾಡ್ಕೊಂಡಾಗ ಜರ್ನಿನ. ಬಟ್ ಇವಾಗ ಬಿಟ್ಟ ಮೇಲೆ ಎಕ್ಸಸೈಸ್ ಎಲ್ಲ ಮಧ್ಯದಲ್ಲಿ ತುಂಬಾ ಜಾಸ್ತಿ ಆಗ್ಬಿಡ್ತು. ನನಗೆ ಸುಮಾರು ಥಿಂಕ್ ಮಾಡ್ತಾನೆ ಇದೆ, ಏನಕ್ಕೆ ಇರ್ಬೋದು, ಮುಂಚೆ ಇಷ್ಟು ಇರಲಿಲ್ವಲ್ಲ, ಇವಾಗ ಏನಕ್ಕೆ ಜಾಸ್ತಿ ಆಗ್ಬಿಡ್ತು, ಸೊಂಟ ಸುತ್ತಳತೆ ಮತ್ತು ಅದ್ರ ಕೆಳಗಡೆ ಭಾಗ ಹಿಪ್ಸ್ ಎಲ್ಲ ಏನಕ್ಕೆ ಜಾಸ್ತಿ ಆಗ್ಬಿಡ್ತು ಅಂತ ಅನ್ಕೋತಾನೆ ಇದ್ದೆ. ಅಂದಮೇಲೆ ಫ್ಲಾಶ್ ಆಗಿದ್ದು ನನಗೆ, ನಾನು ಎಕ್ಸಸೈಸ್ ಎಲ್ಲ ಮಾಡ್ತಿದ್ದೆ, ಇದನ್ನು ಫಸ್ಟ್ ಕರಗಿಸ್ಕೊಡ್ಬೇಕು ಅಂದ್ಬಿಟ್ಟು ಎಕ್ಸಸೈಸ್ ಎಲ್ಲ ಮಾಡ್ತಿದ್ದೆ. ಅದಕ್ಕೆಲ್ಲ ಸ್ವಲ್ಪ ಜಾಸ್ತಿ ಎಫರ್ಟ್ ಹಾಕಿ ಒಂದು ಬೇಗನೆ ಮಾಡ್ಕೊಳ್ಳೋಣ ಅಂತೇಳೆಲ್ಲ ಮಾಡ್ತಿದ್ನಲ್ಲ ಎಕ್ಸಸೈಸು. ಹಾಗಾಗಿ ಈಗ ಬಿಟ್ಟಿದ್ದೀನಿ. ಬಿಟ್ಟಿದ ತಕ್ಷಣವೇ ಅದು ಏನಾಯಿತು, ಸಡನ್ನಾಗಿ ದಪ್ಪ ಆಗ್ತಾ ಬಂತು. ಹಾಗಾಗಿ ಇನ್ನೂ ಸ್ವಲ್ಪ ಕರಗಬೇಕು ನಾನು, ಅಂದರೆ ನಾನು ವೆಯ್ಟ್ ಲಾಸ್ನ ಮಾಡ್ಕೋಬೇಕು. ಮತ್ತು ಬೆಳಗ್ಗೆ ರೆಡಿಯಾಗಿ ಏನೋ ಒಂದು ಪೂಜೆ ಎಲ್ಲ ಮುಗಿಸಿ ಮಂಡ್ಯಗೂ ಕೂಡ ಬಂದ್ವಿ.
ವಿ ರೋಡಲ್ಲಿ ರೂಪ್ ಸುಂದರ್ಗೆ ಹೋದ್ವಿ. ಅಲ್ಲಿ ಚೆನ್ನಾಗಿರೋ ಬಟ್ಟೆನೂ ಕೂಡ ಸಿಕ್ತು ಅವನಿಗೆ. ಬಟ್ಟೆನ ತೊಗೊಂಡು ಇನ್ನು ವಿಶಾಲ್ ಮಾರ್ಟಲ್ಲಿ ಇನ್ನೊಂದೆರಡು ಜೊತೆ ತೊಗೊಳ್ಳೋಣ ಅಂತೇಳಿ ಡೈಲಿ ವೇರ್ಗೆ ಅಲ್ಲೂ ಕೂಡ ಬಂದು ತೊಗೊಂಡು ಇನ್ನು ಸೆಟಲ್ಗೆ ಹಾಕಬೇಕು ಅಂತ ಕೇಳ್ತಾನೆ ಇದ್ದ. ಮನೇಲೂ ಕೂಡ ಇತ್ತು, ಬಟ್ ಅದು ಒಂದು ಸ್ವಲ್ಪ ಹಾಳಾಗ್ಬಿಟ್ಟಿತ್ತು. ಹಾಗಾಗಿ ನಮಗೂ ಕೂಡ ಆಗುತ್ತೆ, ಇನ್ನೊಂದು ಸಂಜೆ ಟೈಮಲ್ಲಿ ನಾವು ಏನೋ ಒಂದು ಜೊತೆ ಆಟ ಆಡ್ತೀವಿ, ನಮಗೂ ಕೂಡ ಸ್ವಲ್ಪ ಎಕ್ಸಸೈಸ್ ಥರ ಆಗುತ್ತೆ, ಅಂದರೆ ಕ್ಯಾಲರೀಸ್ ಬರ್ನ್ ಆಗುತ್ತೆ ಅವನ ಜೊತೆ ಆಟ ಆಡೋದ್ರಿಂದ, ಆ್ಯಕ್ಟಿವ್ ಆಗಿರೋದ್ರಿಂದ ಅಂತ ಹೇಳ್ಬಿಟ್ಟು ಸೆಟಲ್ ಕಾಕ್ನು ಕೂಡ ತಗೊಂಡು ಇನ್ನು ವಿಶಾಲ್ ಮಾರ್ಟಲ್ಲೂ ಕೂಡ ಶಾಪಿಂಗ್ ಮುಗಿಸ್ಕೊಂಡು, ಅಂದರೆ ದೊಡ್ಡದಾಗೇನಿಲ್ಲ, ಸಣ್ಣ ಪುಟ್ಟ ಬಟ್ಟೆಗಳು ಮತ್ತು ಸಣ್ಣದಾಗಿ ಒಂದು ಶಾಪಿಂಗ್ನ ಮುಗಿಸ್ಕೊಂಡು ಅವನಿಗೆ ಮಾತ್ರ ತೊಗೊಂಡಿದ್ದು. ಇನ್ನು ಮನೆಯವರು ಪ್ಯಾಂಟ್ ಏನೋ ತೊಗೊಂಡ್ರು, ನೈಟ್ ಪ್ಯಾಂಟು, ಅದೆಲ್ಲ ಮುಗಿಸ್ಕೊಂಡು ಇಲ್ಲಿ ಮಂಡ್ಯ ಪಕ್ಕ ಒಂದು ಪಿ.ಹಳ್ಳಿಲಿ ಪಾಪು ಮತ್ತು ಬಾಣ್ತಿ ನೋಡೋದಿತ್ತು, ಅಲ್ಲಿಗೆ ಹೋಗೋದಿತ್ತು. ಹಂಗಾಗಿ ನಾವು ಹೆಂಗಿದ್ರು ಮಂಡ್ಯ ಬಂದಿದ್ವಲ್ಲ, ಹಂಗೇ ಹೋಗಿ ನೋಡ್ಕೊಂಡು ಬರೋಣ, ಒಂದು 5-6 ಕಿಲೋಮೀಟ್ರ್ ಆಗ್ತಿತ್ತು, ನೋಡ್ಕೊಂಬರೋಣ ಅಂತ ಹೇಳ್ಬಿಟ್ಟು ಹೊರಟ್ವಿ. ಅಲ್ಲಿ ನಮ್ಮ ಚಿಕ್ಕತ್ತೆ, ನಮ್ಮ ಅತ್ತೆ ಮತ್ತು ಇನ್ನೊಂದು 3-4 ಜನ ಎಲ್ಲರೂ ಬಂದಿದ್ದರು. ಅವರು ನಾವು ಎಲ್ಲ ಹೋಗಿ ಪಾಪು ನೋಡಿಕೊಂಡು ಇನ್ನೇನು ಅಲ್ಲೇ ನಾನ್ ವೆಜ್ ಊಟ ಮಾಡಿದರು. ಊಟನೂ ಕೂಡ ಮುಗಿಸ್ಕೊಂಡು ಹೊರಡೋಣ ಅಂತ ಹೇಳ್ಬಿಟ್ಟು ಜಾಸ್ತಿ ಏನು ಕ್ಲಿಪ್ಪಿಂಗ್ಸ್ ತೊಗೊಳ್ಳಿಲ್ಲ, ಅಂದರೆ ಬೇರೆಯವ್ರ ಮನೆ ಅಲ್ವಾ, ಹಂಗಾಗಿ ಏನೋ ಒಂಥರ ಮುಜುಗರ, ಜಾಸ್ತಿ ಕ್ಲಿಪ್ಪಿಂಗ್ಸ್ ಏನೂ ತೊಗೊಳ್ಳಿಲ್ಲ. ಬಟ್ ಪಾಪುದೊಂದು ಫೋಟೋ ತೊಗೊಂಡ್ವಿ. ಹಂಗಾಗಿ ನೋಡ್ತಾ ಇರ್ಬೋದು, ಪಾಪುನೂ ಕೂಡ ತುಂಬಾ ಚೆನ್ನಾಗಿತ್ತು. ಇನ್ನು ಮಟನ್ನು, ಚಿಕನ್ನು, ಮೊಟ್ಟೆ, ಬಾಳೆಹಣ್ಣು, ಮುದ್ದೆ ಇದೆಲ್ಲ ಊಟನೂ ಮಾಡಿದರು. ನಾನು ಸ್ವಲ್ಪ ಮುದ್ದೆ, ಮಟನ್ನು ಮತ್ತು ಚಿಕನ್ನು ತಿಂದೆ. ಇನ್ನು ಚಿಂಟುನ ನನ್ನ ಜೊತೆನೇ ಕೂರಿಸ್ಕೊಂಡಿದ್ದೆ, ಅವನಿಗೆ ತಿನ್ಸೋಣ ಅಂತ ಹೇಳ್ಬಿಟ್ಟು. ಅವನು ಕೂಡ ಹಶ್ವಾಗಿತ್ತಲ್ಲ, ಅಲ್ಲೇ 3 ಗಂಟೆ ಆಗಿಬಿಟ್ಟಿತ್ತು ನಾವು ಮಧ್ಯಾಹ್ನ ಊಟ ಮಾಡಿದಾಗ. ಊಟ ಎಲ್ಲ ಮುಗಿಸ್ಕೊಂಡು ಬೆಳಗ್ಗೆ ಮಾರ್ನಿಂಗ್ ಸ್ನ್ಯಾಕ್ಸು ಮತ್ತು ಈವ್ನಿಂಗ್ದೆಲ್ಲ ಮಿಸ್ ಆಯಿತು, ಏನೂ ಕೂಡ ತೊಗೊಳ್ಳಿಲ್ಲ, ಅಂದರೆ ಹೊರಗೆ ಬಂದಿದ್ವಲ್ಲ, ಬೆಳಗ್ಗೆ ಬೇಗನೆ ಬಂದಿದ್ದರಿಂದ ಹಂಗಾಗಿ ಎಲ್ಲ ಕೂಡ ಮಿಸ್ ಆಯಿತು. ಇನ್ನು ಚಿಂಟು ಇವಾಗೂ ಚಿಕ್ಕ ಮಗು ಥರ ಮಲಗಬೇಕು, ಅವನು ಗಾಡೀಲಿ ಬರಬೇಕಾದ್ರೆ ಮಲ್ಕೊಂಡಿದ್ದ. ಅವನು ಹಿಡ್ಕೊಂಡು 100ವರೆಗೂ ಬರೋ ಅಷ್ಟರಲ್ಲೇ ಕೈಕಾಲೆಲ್ಲ ನೋವು ಬಂದುಬಿಟ್ಟಿರುತ್ತೆ. ಇನ್ನು ಬಂದು ಸಂತೆಯಲ್ಲಿ ಸ್ವಲ್ಪ ತರಕಾರಿಗಳನ್ನ ತೊಗೊಂಡು ಬರೋಣ, ಅವನು ವೀಕಿಗೆ ಆಗುವಷ್ಟು ಅಂತ ಹೇಳ್ಬಿಟ್ಟು ಕರ್ಕೊಂಡು ಹೋದರು. ಹೋಗಿದ್ದೆ ನಾನು ಕೂಡ. ಅಲ್ಲಿಂದ ಬಂದು ತುಂಬಾ ಕಾಲು ನೋಯ್ತಿತ್ತು. ಹಂಗಾದ್ರೂ ನಿನ್ಗೆ ಏನೇನೋ ಬೇಕಾಗುತ್ತೆ ಅದೆಲ್ಲ ತರಕಾರಿ ಐಟಮ್ ಎಲ್ಲ ಬಾ ನೀನು ಬಂದು ತೊಗೊಬಿಡು ಅಂತೇಳಿ ಬಂದು ತೊಗೊಂಡಾಯಿತು. ಇನ್ನು ಸ್ವಲ್ಪ ಕೈಕಾಲೆಲ್ಲ ನೋವು, ಎಲ್ಲಾರ ಹೋಗಿದ್ದು ಬಂತು ಅಂದರೆ ಕೈಕಾಲೆಲ್ಲ ನೋವಿರುತ್ತೆ. ಸ್ನ್ಯಾಕ್ಸ್ ಐಟಮ್ ಎಲ್ಲ ಮಿಸ್ ಆಯಿತು, ಪರವಾಗಿಲ್ಲ ನಾಳೆ ನೋಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಇಲ್ಲಿ ನೈಟು ಊಟಕ್ಕೆ ಅದೇ ಪಲ್ಯ ಮತ್ತು ರೊಟ್ಟಿ ಹಿಟ್ಟು ಕೂಡ ಇತ್ತು, ಅದನ್ನೇ ಮಾಡ್ಕೊಂಡು ತಿನ್ನೋಣ. ಮಧ್ಯಾಹ್ನ ಎಲ್ಲ ನಾನ್ ವೆಜ್ ತಿಂದಿದ್ವಲ್ಲ ಅಂತೇಳಿ ಅದನ್ನೇ ತಿನ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಸ್ವಲ್ಪ ಲೈಟಾಗಿ ಕಾಫಿ ಮಾಡು ಅಂತ ಹೇಳಿದ್ರು. ಹಂಗಾಗಿ ಎಲ್ರಿಗೂ ಕಾಫಿನ ಮಾಡಿಕೊಟ್ಟು ನಾನು ಸ್ವಲ್ಪ ಕುಡಿತಾ ಇದ್ದೀನಿ. ಅಂದರೆ ಕಪ್ಪಷ್ಟು ದೊಡ್ಡದಾಗಿರುತ್ತೆ ಅಷ್ಟೇ, ಅದರಲ್ಲಿ ಸ್ವಲ್ಪನೇ ಕಾಫಿ ಮಾಡ್ಕೊಂಡು ಕುಡಿಯೋದು. ನನ್ನ ಪುಟಾಣಿ ನೋಡ್ದಷ್ಟು ನಾನು ಅದ್ರ ತುಂಬ ಎಲ್ಲ ಕುಡಿಯೋಕ್ಕೆ ಹೋಗೋದೇ ಇಲ್ಲ. ಅದು ಅಭ್ಯಾಸ ಆಗಿಬಿಟ್ರೆ ಮತ್ತೆ ಬಿಡೋಕ್ಕಾಗಲ್ಲ ಅಂತ ಹೇಳ್ಬಿಟ್ಟು ಸ್ವಲ್ಪ ಅವಾಯ್ಡ್ ಮಾಡ್ತೀನಿ ನಾನೇ. ನಮ್ಮ ಮನೆಯವ್ರು ಹಂಗೂ ಕಾಫಿ ಮಾಡಿಕೊಡ್ಲಾ ಅಂತ ಕೇಳ್ತಾನೆ ಇರ್ತಾರೆ. ನೀವು ಮಾಡ್ಕೊಂಡು ಕುಡೀರಿ, ನನಗೆ ಬೇಡ ಅಂತ ಹಂಗೂ ಕೂಡ ಅವಾಯ್ಡ್ ಮಾಡ್ತಾ ಇರ್ತೀನಿ. ಅಷ್ಟಾಗಿ ಏನು ಕುಡಿಯೋಕ್ಕೆ ಹೋಗಲ್ಲ, ಸ್ವಲ್ಪ ಅಭ್ಯಾಸ ಆಗಿಬಿಡುತ್ತೆ ಅಂತ ಹೇಳ್ಬಿಟ್ಟು. ಇನ್ನು ಸಂಜೆ ಅಂದರೆ ನೈಟ್ ಊಟಕ್ಕೆ ನಾನು ಏನು ಹೇಳಿದೆ, ರೊಟ್ಟಿ ಮತ್ತು ಕ್ಯಾರೆಟು, ಅದರ ಜೊತೆಗೆ ಕುಂಬಳಕಾಯಿ ಪಲ್ಯನ ತಿಂದ್ಕೊಂಡು ಇನ್ನು ಹಚ್ಕೊಂಡು ಮಲ್ಕೋಬಾರ್ದು ಅಂತೇಳಿ ಒಂದು ರೊಟ್ಟಿನ ತಿಂದೆ. ನೋಡಿದ್ರಲ್ಲ ಫ್ರೆಂಡ್ಸ್, ನಾನು ಒಂದು ಮಂತಿಗೆ ಎಷ್ಟು ಎಫರ್ಟ್ ಹಾಕ್ಬಿಟ್ಟೆ, ನೀವೇ ನೋಡ್ತಾ ಇದ್ದೀರಾ ವೆಯ್ಟ್ ಲಾಸ್ ಜರ್ನಿನ. ತುಂಬಾ ಏನು ಎಫರ್ಟ್ ಹಾಕಿಲ್ಲ, ಆರಾಮಾಗಿ ಒಂದು 5 kgನ ಲಾಸ್ ಮಾಡ್ಕೊಂಡಿದ್ದೀನಿ. ಇನ್ನು ನೆಕ್ಸ್ಟ್ ದಿನಗಳಲ್ಲಿ ಇನ್ನೂ ಕೂಡ ಎಫರ್ಟ್ ಹಾಕಿ ಒಂದು ಜರ್ನಿನ ಸ್ಟಾರ್ಟ್ ಮಾಡ್ಕೊಳ್ಳೋಣ, ಹೊಸ್ದಾಗಿ ಸ್ಟಾರ್ಟ್ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ. ಇನ್ನು ಚಿಂಟು ಬರ್ಡೇ ಎಲ್ಲ ಆಗಿಬಿಡ್ಲಿ, ಅಂದರೆ ಸಿಂಪಲ್ಲಾಗಿ ಮಾಡ್ಕೊಳ್ಳೋದು, ಅಂದರೆ ಮನೆಯವರೇ ಮಾಡ್ಕೊಳ್ಳೋದು, ಯಾರನ್ನೂ ಕೂಡ ಏನು ಕರೆಯಲ್ಲ. ಅಕ್ಕಪಕ್ಕದ ಮಕ್ಕಳು ಬಿಟ್ಟರೆ ಇನ್ಯಾರೂ ಕೂಡ ಕರೆಯಲ್ಲ. ಹಾಗಾಗಿ ಸಿಂಪಲ್ಲಾಗಿರೋದ್ರಿಂದ ನನಗೂ ಏನೋ ಒಂದು ಆಸೆ ಅಲ್ವಾ, ಹಂಗೆ ಮಾಡಬೇಕು ಹಿಂಗೆ ಮಾಡಬೇಕು, ಮತ್ತು ಮನೆ ಕ್ಲೀನೆಲ್ಲ ಮಾಡಿ ಪೂಜೆ ಎಲ್ಲ ಮಾಡೋದು, ಅದು ಇದು ಎಲ್ಲ ಇರುತ್ತೆ. ಇನ್ನೇನಾದರೂ ಸ್ಪೆಷಲ್ ಮಾಡೋದೆಲ್ಲ ಇರುತ್ತಲ್ವ, ಹಾಗಾಗಿ ಸ್ವಲ್ಪ ಟೈಮ್ ಕೊಡೋಕ್ಕಾಗಲ್ಲ. ಇನ್ನೊಂದು 2 ಡೇಸ್ ಕಳೆದು ಬಿಡಲಿ, ಇನ್ನು ಸ್ಟ್ರಿಕ್ಟಾಗಿ ಮಾಡ್ಕೊಳ್ಳೋಣ. ಬಟ್ ಫುಡ್ ಕಂಟ್ರೋಲು ಖಂಡಿತ ಇದ್ದೀನಿ, ಯಾವುದೇ ರೀತಿಯ ಚೀಟ್ ಮೀಲ್ನ ಇದುವರೆಗೂ ಮಾಡಿಲ್ಲ. ಹಾಗಾಗಿ ನಂದೇನು ಡೈಲಿ ಲಾಗ್ ಆಗಿರೋದ್ರಿಂದ, ಅಂದರೆ ನಂದು ವೆಯ್ಟ್ ಲಾಸ್ ಜರ್ನಿದು ಡೈಲಿ ವೀಡಿಯೋಸ್ ಆಗಿರೋದ್ರಿಂದ ನನಗೂ ಕೂಡ ಮನೆ ಕೆಲಸಗಳಿರುತ್ತೆ, ಎಲ್ಲಾದರೂ ಹೊರಗೆ ಹೋಗೋದಿರುತ್ತೆ, ಆ ಥರ ಎಲ್ಲ ಏನಾದ್ರು ಇತ್ತು ಅಂದಾಗ ಕೆಲವೊಂದು ದಿನ ಏನಾದರೂ ಒಂದೊಂದು ಮಿಸ್ ಆಗುತ್ತೆ ಹೊರತು ಕಂಟಿನ್ಯೂಸ್ ಏನು ಮಿಸ್ ಮಾಡ್ಕೊಳ್ಳಲ್ಲ. ಇನ್ನು ವಾರದಲ್ಲಿ ಒಂದು 2-3 ವೀಡಿಯೋಸ್ ಹಾಕೋರು ವ್ಲಾಗ್ ವೀಡಿಯೋಸ್ನ, ಅಷ್ಟೇನು ಪ್ರಾಬ್ಲಮ್ ಆಗೋಲ್ಲ. ಇದು ನಂದು ಡೈಲಿ ವೀಡಿಯೋಸ್ ಆಗಿರೋದ್ರಿಂದ
ವಿಡಿಯೋ ಜೊತೆಗೆ ಅಂದರೆ ನನ್ನ ಡೈಲಿ ರೊಟೀನ್ ಜೊತೆಗೆ ಕೆಲವೊಂದು ಜವಾಬ್ದಾರಿಗಳನ್ನ ನಿಭಾಯಿಸಬೇಕಾಗತ್ತೆ ನಾನು ಕೂಡ. ಹಾಗಾಗಿ ಎಲ್ಲೋ ಅಲ್ಲೊಂದು ಇಲ್ಲೊಂದು ಟೈಮು ಮಿಸ್ ಆಗುತ್ತೆ ಅಷ್ಟೇ ಹೊರತು ನನ್ನ ಒಂದು ರೊಟೀನನ್ನು ನಾನೆಲ್ಲೂ ಸ್ಕಿಪ್ ಮಾಡಿಲ್ಲ. ಯಾವುದೇ ರೀತಿಯ ಚೀಟ್ ಮೀಲ್ ಆಗಲಿ, ಇಲ್ಲ ಅಂದರೆ ನಿಮಗೆ ಯಾವುದೇ ರೀತಿಯ ಮೋಸ ಮಾಡೋದಾಗಲಿ ನನ್ನ ವಿಡಿಯೋ ಮುಖಾಂತರ ನಾನು ಎಲ್ಲೂ ಕೂಡ ಮಾಡೋಕ್ಕೋಗಿಲ್ಲ. ಹಾಗಾಗಿ ಫ್ರೆಂಡ್ಸ್, ಇವತ್ತು ನನ್ನ ಡೇ 31ನ ವಿಡಿಯೋನ ನಾನು ಇಲ್ಲಿಗೆ ಮುಗಿಸ್ಕೊತಾ ಇದ್ದೀನಿ. ಯಾರಿಗೆಲ್ಲ ಈ ವಿಡಿಯೋ ಇಷ್ಟ ಆಯಿತು, ಯಾರೆಲ್ಲ ಕೊನೆವರೆಗೂ ನನ್ನ ವಿಡಿಯೋನ ಒಂದು ಪೇಷನ್ಸಿಂದ ನೋಡಿದ್ರಿ, ಎಲ್ರಿಗೂ ಕೂಡ ಥ್ಯಾಂಕ್ಸ್ನ ತಿಳಿಸ್ತಾ ಇನ್ನು ನಾಳಿನ ವಿಡಿಯೋದಲ್ಲಿ ಸಿಗೋಣ ಫ್ರೆಂಡ್ಸ್. ಬಾಯ್.